ಸೊ ನನ್ನ ಪ್ರಾಡಕ್ಟ್ ರಿವ್ಯೂನ ಇವತ್ತು ನಾನು ನಿಮಗೆ ಮುಂದೆ ತರ್ತಾ ಇದ್ದೀನಿ. ಸೊ ತುಂಬ ಜನಕ್ಕೆ ಪ್ರೊಫೆಷ್ನಲ್ ಆಗಿ ಯಾವೆಲ್ಲ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡ್ತಾರೆ ಅನ್ನೋದು ಇದ್ದೇ ಇರುತ್ತಲ್ವ. ಸೊ ಇವತ್ತು ಒಂದೊಂದಾಗಿ ನೋಡ್ತಾ ಹೋಗೋಣ ಯಾವೆಲ್ಲ ಪ್ರಾಡಕ್ಟ್ನ ಪ್ರೊಫೆಷ್ನಲ್ ಆಗಿ ಯೂಸ್ ಮಾಡ್ತೀನಿ. ಇತ್ತೀಚೆಗೆ ಸ್ವಲ್ಪ ಒಂದಷ್ಟು ಅಪ್ಡೇಟ್ ವರ್ಷನ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ನನ್ನ ಪ್ರೊಫೆಷ್ನಲ್ ಮೇಕಪ್ ಕಿಟ್ಗೆ. ಸೊ ಯಾವುದೆಲ್ಲ ಪ್ರಾಡಕ್ಟ್ನ ನಾನು ಯೂಸ್ ಮಾಡ್ತೀನಿ ಅದನ್ನು ಇವತ್ತು ಒಂದೊಂದು ತೋರಿಸ್ತಾ ಎನಿ ಒನ್ ಯಾವುದೆಲ್ಲ ಶಾಪಲ್ಲಿ ಸಿಗುತ್ತೋ ಮೆಡಿಕಲ್ ಶಾಪಲ್ಲಿ ಬೇಬಿ ವೈಪರ್ಸ್ ಕೂಡ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಯಾವುದಾದ್ರು ಆ ವೈಪರ್ಸ್ ಕೂಡ ಸದ್ಯಕ್ಕೆ. ಆ್ಯಂಡ್ ನಾನು ಸದ್ಯಕ್ಕೆ ಇಲ್ಲಿ ಫಿಲಿಪ್ಸ್ ಅವ್ರದ್ದು ಆ್ಯಂಡ್ ಇದನ್ನು ನಾನು ತರಿಸಿದ್ದು ಅಮೆಝಾನಲ್ಲಿ. ಸೊ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಲಿಪ್ಸ್ಟಿಕ್. ಸೊ ಲಿಪ್ಸ್ಟಿಕ್ ಅಂತ ಬಂದಾಗ ಸೊ ನಾವು ಯೂಸ್ ಮಾಡಬೇಕಾಗಿರೋದು ವಾಟರ್ ಪ್ರೂಫ್ ಆಗಿರಬೇಕು ಆ್ಯಂಡ್ ಲಾಂಗ್ ಸ್ಟೇನೂ ಇರಬೇಕು ಲಿಪ್ಸ್ಟಿಕ್ಕು. ಸೊ ಬ್ರೈಡ್ ಅಂತ ಬಂದ ನಾನ್ ಬ್ರೈಡ್ಸ್ ಎಲ್ಲರೂ ಕೂಡ ಒಂದು ಲಿಪ್ಸ್ಟಿಕ್ ಪ್ಯಾಲೆಟ್ ಅಂತ ಬಂದರೆ ವಾಟರ್ ಪ್ರೂಫ್ ಅಂತ ಹೋದರೆ ಅದು ಎಸ್ಪೆಷಲಿ ಎಚ್ ಡಿ ಲುಕ್ ಕೊಡೋಕ್ಕೆ ನಮಗೆ ತುಂಬ ಯೂಸ್ ಆಗುತ್ತೆ. ಅದರಲ್ಲೂ ನಾನು ಯೂಸ್ ಮಾಡ್ತಾ ಇರೋದು ಬಂದು ಮೆಬಿಲಿನ್ ನ್ಯೂಯಾರ್ಕದು ತುಂಬ ಚೆನ್ನಾಗಿದೆ. ಸೊ ಇದರಲ್ಲಿ 2 ಶೇಡ್ಸ್ ಕೂಡ ತೊಗೊಂಡ್ವಿ. ಯೂಶ್ವಲಿ 2 ಶೇಡ್ನ ತುಂಬ ಜನ ಇಷ್ಟಪಡ್ತಾರೆ. ಆ್ಯಂಡ್ ಮದುವೆ ಹುಡುಗಿ ನೈಟ್ ರಿಸೆಪ್ಷನ್ಗಾಗಲಿ ಅಥವಾ ಮಾರ್ನಿಂಗ್ ಧಾರೆ ಟೈಮ್ಗಾಗಲಿ ಮುಹೂರ್ತಕ್ಕೂ ತುಂಬ ಸೂಟ್ ಆಗುತ್ತೆ. ಸೊ ಸದ್ಯಕ್ಕೆ ಇವೆರಡು ಲಿಪ್ಸ್ಟಿಕ್ ಒಂದು ಲಿಪ್ಸ್ಟಿಕ್ ಪ್ಯಾಲೆಟ್ ಕೂಡ ಇದೆ, ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದು ಮೆಬಿಲಿನ್ ನ್ಯೂಯಾರ್ಕ್ದು ನಿಮಗೆ ಆನ್ಲೈನ್ ಕೂಡ ಸಿಗುತ್ತೆ. ಸೊ ಶೇಡ್ ನೋಡಿ ತೊಗೋಬೇಕು, ತುಂಬ ಶೇಡ್ಸ್ ಇರುತ್ತೆ ಇದರಲ್ಲಿ. ಆ್ಯಂಡ್ ಇದು ಪ್ರೈಸ್ ನಾನು ಆಫ್ಲೈನಲ್ಲಿ ತೊಗೊಂಡಿರೋದ್ರಿಂದ ವೈಭವಲ್ಲಿ ತೊಗೊಂಡಿರೋದು. ಸೊ ಸದ್ಯಕ್ಕೆ ನಾವು ತೊಗೊಂಡಾಗ ಪ್ರೈಸ್ ಇದು ಬಂದು 700 ರುಪೀಸ್ ಪರ್ ಒಂದು ಲಿಪ್ಸ್ಟಿಕ್ಗೆ 700 ರುಪೀಸ್ನ ಪೇ ಮಾಡಿದ್ದೀವಿ. ಆ್ಯಂಡ್ ತುಂಬ ಚೆನ್ನಾಗಿದೆ. ಸೊ ಯಾರು ಪರ್ಸನ್ ಯೂಸ್ ಮಾಡ್ತೀವಿ ಅಂದ್ರೂ ಇದನ್ನು ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ ಇದು. ಸೊ ಇದೊಂದು ಯೂಸ್ ಮಾಡ್ತಿದ್ದೀವಿ. ಆ್ಯಂಡ್ ನೆಕ್ಸ್ಟ್ ಬಂದು ಟೋನರ್. ಸೊ ಟೋನರ್ ಅಂತ ಬಂದರೆ ನಾವು ರಿಕೋ ಟೋನರ್ ಉಪಯೋಗಿಸ್ತಾ ಇದ್ದೀವಿ. ಇದು ಬಿಟ್ಟರೆ ಇನ್ನೂ ಚೆನ್ನಾಗಿರೋ ಅಂತಂದರೆ ಸ್ವಲ್ಪ ಕಾಸ್ಟ್ಲಿಯಾಗಿ ಹೋಗುತ್ತೆ. ಸೊ ಅದು ಬಂದು 2500 ಆ ರೀತಿಯಲ್ಲಿ ರೇಂಜಲ್ಲೂ ಹೋಗುತ್ತೆ. ಬಟ್ ಇದು ತುಂಬ ಚೆನ್ನಾಗಿದೆ, ಹೈಲೈಟ್ ಮಾಡುತ್ತೆ. ಸೊ ನಾವು ಮೇಕಪ್ ಮಾಡಿರೋದ್ರಲ್ಲಿ ದಿ ಬೆಸ್ಟ್ ಅಂತಲೇ ಹೇಳ್ಬೋದು ರಿಕೋರ್ದವ್ರದ್ದು. ಸೊ ಇದನ್ನು ಯೂಸ್ ಮಾಡ್ತಿದ್ದೀವಿ. ಹಾಗೆ ನೆಕ್ಸ್ಟ್ ಬಂದರೆ ಫೌಂಡೇಶನ್. ಸೊ ತುಂಬ ಜನ ಕನ್ಫ್ಯೂಷನ್ ಆಗೋದು ಫೌಂಡೇಶನಲ್ಲೇ. ಸೊ ಫೌಂಡೇಶನ್ ಯಾವುದಿದೆ ಅನ್ನೋ ಥರದಲ್ಲಿ. ಆ್ಯಂಡ್ ನಾನು ಫಸ್ಟ್ ಫೌಂಡೇಶನ್ ತೋರಿಸ್ತಾ ಇರೋದು PSC ಅವ್ರದ್ದು. ಸೊ PSC ಅವ್ರದ್ದು ಒಂದು ಫೌಂಡೇಶನ್ ಇದೆರಡು ಕೂಡ ತುಂಬ ಚೆನ್ನಾಗಿರುವಂಥದ್ದು. ಆ್ಯಂಡ್ ಇದು ಹೈ ಕವರೇಜ್ ಕೂಡ ಸಿಗುತ್ತೆ, ಆದರೆ ಫಾರೆವರ್ ಕೂಡ ಹೈ ಕವರೇಜ್ ಸಿಗುತ್ತೆ, ಎರಡು ಕೂಡ ಹೈ ಕವರೇಜಲ್ಲಿ ಸಿಗುತ್ತೆ. ಸೊ PSC ಅಂದರೆ ಏನಕ್ಕೆ ತುಂಬ ಚೆನ್ನಾಗಿದೆ ಅಂತಂದರೆ ಇಸ್ ಎಕ್ಸ್ಪೆಷಲಿ ಮಾರ್ನಿಂಗ್ ಟೈಮು ಮುಹೂರ್ತ ಲುಕ್ಗೆ, ಎಸ್ಪೆಷಲಿ ಮಾರ್ನಿಂಗ್ ಸನ್ಲೈಟ್ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ಸೊ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಇದು ಮಾರ್ನಿಂಗ್ ಟೈಮ್ ಯೂಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಬಂದು ಫಾರೆವರ್ ನೀವು ಡೈಲಿ ಯೂಸ್ ಮಾಡ್ಕೋಬೋದು. ಫಾರೆವರ್ ಅಂತೂ ಆಲ್ಮೋಸ್ಟ್ ಎಲ್ಲರೂ ಗೊತ್ತಿರುತ್ತೆ, ಡೈಲಿ ಯೂಸ್ ಮಾಡ್ತಾರೆ. ಸೊ ಫಾರೆವರ್ನ ನೀವು ಯಾರೆಲ್ಲ ಆಫೀಸ್ಗೆ ಹೋಗೋರು, ಸೊ ಮೇಕಪ್ ಮಾಡ್ಕೊಳ್ಳೋರು ತುಂಬ ಇಷ್ಟಪಟ್ಟರೆ ಫಾರೆವರ್ಗೆ ಹೋಗ್ಬೋದು. ಇದು ಕೂಡ ಚೆನ್ನಾಗಿದೆ. ಆ್ಯಂಡ್ ಇದು ಇದು ಎಲ್ಲ ಸ್ಕಿನ್ಗೂ ಕೂಡ ಅಡ್ಜಸ್ಟ್ ಆಗಿಬಿಡುತ್ತೆ ಫಾರೆವರ್. ಸೊ ಯಾರಿಗೂ ಕೂಡ ಏನು ಕಿರಿಕಿರಿ ಅಂತ ಏನದು ಪ್ಯಾಚಿ ಅಂತೆಲ್ಲ ಅನಿಸಲ್ಲ. ಫಾರೆವರ್ ತುಂಬ ಚೆನ್ನಾಗಿ ಕವರೇಜ್ ಸಿಗುತ್ತೆ, ಚೆನ್ನಾಗೂ ಇದೆ. ಸೊ ಈಗ ನೆಕ್ಸ್ಟು ನಾನು ಜಸ್ಟ್ ಫಾರೆವರ್ದು ತೊಗೊಂಡಿರೋದು. ಆ್ಯಂಡ್ ಫಾರೆವರ್ ಪ್ರೋಗೆ ನೆಕ್ಸ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಫಾರೆವರ್ ಪ್ರೋ ಹೋಗ್ತೀನಿ. ಅದು ಬಿಟ್ಟರೆ ನೆಕ್ಸ್ಟ್ ಬಂದು ಮ್ಯಾಕ್ದು. ಸೊ ಮ್ಯಾಕ್ ಅಂತ ಬಂದರೆ ಸಾರಿ ನನಗೆ ಪ್ರೈಸ್ ಹೇಳಿಲ್ಲ. ಸೊ ಇದು ಬಂದು ಪ್ರೈಸ್ ಹೇಗಿರುತ್ತೆ ಅಂದರೆ ಸೊ ಇದು ಬಂದು 700 ಅರೌಂಡ್ ಇತ್ತು. ಸೊ ಇವಾಗ ಅದು 900 ಆಗಿದೆ. ಆ್ಯಂಡ್ ಇದು ಕೂಡ ಅಷ್ಟೇ 800 ಇದೆ ಇದು ಪ್ರೈಸು. 800 ಆ್ಯಂಡ್ 700 ಇದೆ ಪ್ರೈಸ್ ಎರಡೂ. ಆ್ಯಂಡ್ ಫೌಂಡೇಶನ್ ಪರ್ಚೇಸ್ ಮಾಡ್ಕೋಬೇಕಾದ್ರೆ ನೀವು ಆಲ್ರೆಡಿ ಹೇಳ್ದಾಗೆ ನಾನು ಸೊ ಶೇಡ್ ಮೇಲೆ ಹೋಗಬೇಕು. ನಿಮ್ಮ ಸ್ಕಿನ್ನು ಯಾವ ಥರ ಶೇಡ್ ಮೇಲಿದೆ ಅದ್ರ ಮೇಲೆ ಮಿಸ್ಮ್ಯಾಚ್ ಮಾಡಿಕೊಂಡು ನಾವು ಆನ್ ಸ್ಪಾಟಲ್ಲೇ ನಾವು ಫೌಂಡೇಶನ್ನ ಕ್ರಿಯೇಟ್ ಮಾಡ್ಕೋತೀವಿ. ಅದಾದಮೇಲೆ ನೆಕ್ಸ್ಟ್ ಬಂದು ಮ್ಯಾಕ್. ತುಂಬ ಚೆನ್ನಾಗಿರೋವಂಥದ್ದು ಆ್ಯಂಡ್ ಹೈ ಕವರೇಜ್ ಅಂತಲೇ ಹೇಳ್ಬೋದು ಮ್ಯಾಕ್ನ. ಸೊ ಮ್ಯಾಕ್ ಕೂಡ ನನ್ನ ವ್ಯಾನಿಟಿಯಲ್ಲಿದೆ. ಸೊ ನಾನು ಸದ್ಯಕ್ಕೆ ಒಂದು ಶೇಡ್ ತೊಗೊಂಡಿದ್ದೀನಿ. ಸೊ ನೆಕ್ಸ್ಟ್ ಅಪ್ ಶೇಡಲ್ಲಿ ನೋಡೋಣ. ನೆಕ್ಸ್ಟ್ ಬಂದು ಲೂಸ್ ಪೌಡರ್ ಅಂತ ಬಂದರೆ ಕ್ರೈಲಾನ್ದು ಯೂಸ್ ಮಾಡ್ತೀನಿ. ಒಂದು ಡಾರ್ಕ್ ಆ್ಯಂಡ್ ಒಂದು ಲೈಟ್. ಸೊ ಇಟ್ ಡಿಪೆಂಡ್ ಅಪಾನ್ ಸ್ಕಿನ್ ಮೇಲೆ ಡಿಪೆಂಡ್ ಮಾಡ್ಕೋಬೇಕು. ಸೊ ಇದು ಲೂಸ್ ಪೌಡರ್ ಅಂತ ಬಂದರೆ ನಾನು ಕ್ರೈಲಾನ್ದು ಉಪಯೋಗಿಸ್ತಾ ಇದ್ದೀನಿ. ಸೊ ಎರಡು ಕೂಡ ಒಂದು ಡಾರ್ಕರ್ ಒಂದು ಲೈಟರ್ ಶೇಡ್ ಇದೆ. ಸೊ ಅಂದರೆ ಒಂದು ಡಾರ್ಕರ್ ಲೈಟ್ ಶೇಡ್ ಅಂದರೆ ಪೌಡರಲ್ಲೂ ಇರುತ್ತೆ ಅಂತ ಕೇಳಿದ್ರೆ ಲೂಸ್ ಪೌಡರಲ್ಲೂ ಖಂಡಿತವಾಗ್ಲೂ ಇರುತ್ತೆ. ಸೊ ನಿಮ್ಮ ಸ್ಕಿನ್ಗೆ ಯಾವ ರೀತಿ ಸೆಟ್ ಆಗುತ್ತೋ ಅದ್ರ ಮೇಲೆ ನಾವು ಲೈಟರ್ ಶೇಡ್ ಹಾಕಬೇಕಾ ಡಾರ್ಕರ್ ಶೇಡ್ ಹಾಕಬೇಕಾ ಅಂತ ಗೊತ್ತಿರುತ್ತೆ. ಸೊ ಅದಾಗಿ ಯೂಸ್ ಮಾಡೋದು ಕ್ರೈಲಾನ್ದು. ಸೊ ಇದು ಮೀಡಿಯಮ್ದು ನಾವು ತೊಗೊಂಡಿರೋದು. ಸೊ ಇದಕ್ಕಿಂತ ದೊಡ್ಡದು ಸಿಗುತ್ತೆ. ಆ್ಯಂಡ್ ಇದ್ರ ಪ್ರೈಸ್ ಬಂದು 600 ಪರ್ ಒಂದಕ್ಕೆ 600 ಆಗುತ್ತೆ. ಸೊ ಆ ಥರದ್ದು ಎರಡು ತೊಗೊಂಡ್ರೆ ಸೊ ಮಿಸ್ ಮ್ಯಾಚ್ ಮಾಡ್ಕೊಂಡು ಹಾಕೋಬಹುದು. ಆ್ಯಂಡ್ ನೆಕ್ಸ್ಟ್ ಒಂದು ಮಾಯ್ಶ್ಚರೈಸರ್ ಅಂತ ಬಂದರೆ ರೀಕೋಡಲ್ಲಿ ಇದು ಜೆಲ್ ಬೇಸ್ ಮಾಯ್ಶ್ಚರೈಸರ್ ತುಂಬ ಚೆನ್ನಾಗಿರುತ್ತೆ. ಸೊ ಯಾರೆಲ್ಲ ಆಯಿಲಿ ಸ್ಕಿನ್ ಇರುತ್ತೆ ಅವ್ರಿಗೆ ಜೆಲ್ ಬೇಸ್ ಮಾಯ್ಶ್ಚರೈಸರ್ ಯೂಸ್ ಮಾಡ್ಕೊಳ್ಬೋದು. ಬೇಸಲ್ಲಿ ಇರುತ್ತೆ ಅಂದರೆ ಜೆಲ್ ಬೇಸ್ ಇದು ಕ್ರೀಮ್ ಬೇಸಲ್ಲಿ ಇರುತ್ತೆ. ಸೊ ಡಿಪೆಂಡ್ಸ್ ಅಪಾನ್ ಸ್ಕಿನ್ ಮೇಲೆ. ಮಾಯ್ಶ್ಚರೈಸರ್ ನೋಡಿದ್ರಿ. ಸೊ ಮಾಯ್ಶ್ಚರೈಸರ್ ಆದಮೇಲೆ ನಾನು ತೋರಿಸ್ತಾ ಬಂದು ಕ್ಲೆನ್ಸರ್. ಸೊ ಕ್ಲೆನ್ಸರ್ ಅಂತ ಬಂದಾಗ
ಸೊ ಗಾರ್ನಿಯರ್ ಕ್ಲೆನ್ಸನ್ನು ಯೂಸ್ ಮಾಡ್ಕೋಬೋದು, ಮೇಕಪ್ ರಿಮೂವ್ ಕೂಡ ಮಾಡಬಹುದು ಆ್ಯಂಡ್ ಡೀಪ್ ಕ್ಲೀನಿಂಗ್ ಮಾಡಬೇಕಾದ್ರೂ ಕೂಡ ಇದನ್ನು ಟಿಶ್ಯೂಗೆ ಹಾಕ್ಕೊಂಡು ಮಾಡ್ಬೋದು. ಆ್ಯಂಡ್ ಇದು ತುಂಬ ಚೆನ್ನಾಗಿದೆ, ಯೂಸ್ ಆಗುತ್ತೆ. ಸೊ ವೈಪರ್ಸ್ ಏನಾದ್ರು ಇಲ್ಲದ ಸಮಯದಲ್ಲಿ ಅಥವಾ ಮೇಕಪ್ ಏನಾದರೂ ಟಚಪ್ ಮಾಡಬೇಕಾದ್ರೆ ಅಥವಾ ಇನ್ನೊಂದು ಮೇಕಪ್ ಆದರೆ ಹಾಕಬೇಕಾದ್ರೆ ರಿಮೂವ್ ಮಾಡೋಕ್ಕೆ ಬೇಗ ಕ್ವಿಕ್ಕಾಗಿ ರಿಮೂವ್ ಮಾಡೋಕ್ಕೆ ಇದು ಬೆಸ್ಟ್ ಅಂತ ಎಲ್ಲ ಮೇಕಪ್ ಬ್ರ್ಯಾಂಡ್ ಕಿಟ್ಟಲ್ಲೂ ಇರುತ್ತೆ. ಸೊ ಸೇಮ್ ಎಲ್ಲರೂ ಆಲ್ಮೋಸ್ಟ್ ಗಾರ್ನಿಯರ್ ಯೂಸ್ ಮಾಡ್ತಿರ್ತಾರೆ, ನಾನು ಕೂಡ ಗಾರ್ನಿಯರ್ ಯೂಸ್ ಮಾಡ್ತಾಯಿದ್ದೀನಿ. ನನಗೆ ಇದು ಬಿಟ್ಟು ಹೋಗಬೇಕು ಅಂತ ಯಾವತ್ತೂ ಅನಿಸಿಲ್ಲ. ಆ್ಯಂಡ್ ಅದಾದಮೇಲೆ ನೆಕ್ಸ್ಟ್ ಬಂದು ಪ್ರೈಮರು. ಸೊ ಪ್ರೈಮರ್ ನಾನು ಪ್ರೊಫೆಷ್ನಲ್ ಯೂಸ್ ಬಂದು ಶುಗರ್ ಅವ್ರ ಪ್ರೈಮರ್ ಯೂಸ್ ಮಾಡ್ತೀನಿ, ಜೆಲ್ ಬೇಸಲ್ಲಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಇದು ಸ್ವಿಸ್ ಬ್ಯೂಟಿ ಅವ್ರದ್ದು ಬಂದು ಇದು ಕ್ರೀಮ್ ಬೇಸಲ್ಲಿರುತ್ತೆ. ಆ್ಯಂಡ್ ಇದು ಸ್ವಲ್ಪ ಗ್ಲೋನೆಸ್ ತುಂಬ ಚೆನ್ನಾಗಿ ಕೊಡುತ್ತೆ ಅಂತ ಹೇಳಿ ಇದನ್ನು ರೀಸೆಂಟಾಗಿ ಇದನ್ನು ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ನನ್ನ ಮ್ಯಾಟಿಕೇಟಲ್ಲಿ ಇದಿರುತ್ತೆ. ತುಂಬ ಜನ ಗ್ಲಾಸಿ ಲುಕ್ ಬೇಕು ರಿಸೆಪ್ಷನ್ಗೆ ಅಂತ ಹೇಳ್ತಿರ್ತಾರೆ, ಅಥವಾ ನೈಟ್ ಮೇಕಪ್ ಮಾಡಿದ್ರೆ ಸ್ವಲ್ಪ ಗ್ಲಾಸಿಯಾಗಿ ಕಾಣಿಸ್ಬೇಕು ಲೈಟ್ ಬೆಳಕಾಗಿ ಅಂತ ಹೇಳ್ತಿರ್ತಾರಲ್ಲ, ಹಾಗಾಗಿ ಇದನ್ನು ಯೂಸ್ ಮಾಡಿದ್ರೆ ಬೆಸ್ಟು. ಆ್ಯಂಡ್ ಇದು ಕೂಡ ಪ್ರೈಮರ್ ಚೆನ್ನಾಗಿದೆ. ಆ್ಯಂಡ್ ಇದು ಶುಗರ್, ಓಕೆನಾ, ಶುಗರ್ ಆ್ಯಂಡ್ ಸ್ವಿಸ್ ಬ್ಯೂಟಿ. ಆ್ಯಂಡ್ ನೆಕ್ಸ್ಟ್ ಬಂದು ನಂದು ಫರೆವರಲ್ಲಿ ಸೆಟ್ಟಿಂಗ್ ಸ್ಪ್ರೇ ತೊಗೊಂಡಿದ್ದೀನಿ. ಆ್ಯಂಡ್ ಫರೆವರ್ ಸೆಟ್ಟಿಂಗ್ ಸ್ಪ್ರೇನೂ ಇದೆ ಆ್ಯಂಡ್ PSC ಅವ್ರದ್ದು ಮೇಕಪ್ ಸೆಟ್ಟಿಂಗ್ ಸ್ಪ್ರೇ ಇದೆ. ಸೊ 2 ಸ್ಪ್ರೇ ನಾನು ಯೂಸ್ ಮಾಡ್ತೀನಿ. ಸೊ ಏನೆಲ್ಲ ಪ್ರಾಡಕ್ಟ್ಸ್ ಇದೆ ಅಂತ ಫುಲ್ಲೂ ಕೂಡ ನಾನು ಯಾವತ್ತೂ ಒಂದು ಕ್ಲೈಂಟ್ ಮೇಲೆ ಹಾಕಲ್ಲ. ಸೊ ಅವ್ರು ಏನು ಡಿಮ್ಯಾಂಡ್ ಮಾಡುತ್ತೆ, ಅವ್ರ ಸ್ಕಿನ್ ಏನು ಡಿಮ್ಯಾಂಡ್ ಮಾಡುತ್ತೆ ಆ್ಯಂಡ್ ಅವ್ರು ಹೇಗೆ ಮೇಕಪ್ ಕೇಳಿರುತ್ತೆ ಅದ್ರ ಮೇಲಷ್ಟೇ ನಾವು ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಮೇಕಪ್ ಮಾಡಬೇಕು. ಸೊ ಏಕೆಂದರೆ ಕೆಲವೊಬ್ರು ಕೇಳ್ತಿರ್ತಾರೆ ಸಿಂಪಲಾಗಿ ಕಾಣಿಸ್ಬೇಕು, ಮೇಕಪ್ಪೇ ವಿತೌಟ್ ಮೇಕಪ್ ಅಂದರೆ ನೋ ಮೇಕಪ್ ಲುಕ್ಕಲ್ಲಿ ಇರಬೇಕು ಅಂತ ಕೂಡ ಕೇಳ್ತಿರ್ತಾರೆ. ಸೊ ಅವ್ರಿಗೆ ಹೇಗೆ ಇಷ್ಟ ಆಗುತ್ತೋ ಹಾಗೇ ಮೇಕಪ್ ಮಾಡೋಕ್ಕೆ ನಾವು ಟ್ರೈ ಮಾಡ್ತಿರ್ತೀವಲ್ಲ. ಸೊ ಅವ್ರಿಗೆಲ್ಲ ಪ್ರಾಡಕ್ಟು ಎಲ್ಲ ಅಟ್ ಅ ಟೈಮಲ್ಲಿ ಯೂಸ್ ಮಾಡಬೇಕು ಒಬ್ಬ ಕ್ಲೈಂಟ್ಗೇ ಅಂತ ಏನು ಇರೋದಿಲ್ಲ. ಸೊ ನಮಗೆ ಹೇಗೆ ಅವರ ಇದಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ್ಯಂಡ್ ಕನ್ಸಿಲರ್ ಅಂತ ಬಂದಾಗ ನಾನು ಮೆಬಿಲಿನ್ ಅವ್ರದ್ದು ಕನ್ಸಿಲರ್ ತೊಗೊಂಡಿದ್ದೀನಿ. ಸೊ ಇಟ್ ಈಸ್ ಅ ವೆರಿ ಗುಡ್ ಕನ್ಸಿಲರ್ ಆ್ಯಂಡ್ ಥಿಕ್ನೆಸ್ ಕೂಡ ತುಂಬ ಚೆನ್ನಾಗಿದೆ. ಸೊ ಅಂಡರ್ ಐ ಕವರೇಜಿಂಗ್ ತುಂಬ ಚೆನ್ನಾಗಿ ಕೊಡುತ್ತೆ, ಹಾಗಾಗಿ ಫರೆವರ್ದು ಕನ್ಸಿಲರು. ಆ್ಯಂಡ್ ಇನ್ನೊಂದು ಕನ್ಸಿಲರ್ ಪ್ಯಾಲೆಟ್ ಕೂಡ ತೊಗೊಂಡಿದ್ದೀನಿ. ಸೊ ಯಾಕೆ 2 ಕನ್ಸಿಲರ್ ಪ್ಯಾಲೆಟ್ ಆ್ಯಂಡ್ ಧರ್ಮ ಕನ್ಸಿಲರ್ ಪ್ಯಾಲೆಟ್ ಅಂತೂ ಯಾವ ಆ್ಯಂಟಿಯಲ್ಲಿ ಇತ್ತೀಚೆಗೆ ಇರುತ್ತೆ. ಸೊ ಇತ್ತೀಚೆಗೆ ಸ್ವಲ್ಪ ಎಲ್ಲ ಫರೆವರ್ ಅಂತ ಹೋಗ್ತಿದೆ, ಲಿಕ್ವಿಡ್ ಅಂತ. ಇದು ಸ್ವಲ್ಪ ಥಿಕ್ನೆಸ್ ಚೆನ್ನಾಗಿರುತ್ತೆ, ಧರ್ಮದು ತುಂಬಾ ಚೆನ್ನಾಗಿರುತ್ತೆ. ಸೊ ಫರೆವರ್ ಅಂತ ಬಂದಾಗ ನಾನು ಲೈಟ್ ಶೇಡಲ್ಲಿ ಆಲ್ಮೋಸ್ಟ್ ಯೂಸ್ ಮಾಡ್ತಿರ್ತೀನಿ, ಆಯಿತಾ. ಅದಾದಮೇಲೆ ಧರ್ಮ ಪ್ಯಾಲೆಟ್ ಅಂತ ಬಂದಾಗ ಇಟ್ ಈಸ್ ವೆರಿ ಗುಡ್ ಆಲ್ ಶೇಡ್ಸ್, ಯಾಕೆಂದರೆ ಯಾವ ಸ್ಕಿನ್ಗೆ ಹುಡುಕೋ ಅವಶ್ಯಕತೆನೇ ಇರೋದಿಲ್ಲ. ಸೊ ಈವನ್ ಸ್ಕಿನ್ ಟೋನ್ಗೆ ಆಗಿರ್ಬೋದು ಅಥವಾ ಅತಿಯಾಗಿ ಪಿಂಪಲ್ಸ್ ಇರುತ್ತಲ್ಲ, ಸೊ ಸ್ವಲ್ಪ ಪ್ರಾಬ್ಲಮ್ಸ್ಗಳು ಸ್ಕಿನ್ನಲ್ಲಿರುತ್ತೆ, ಅನ್ಇವನ್ ಸ್ಕಿನ್ ಟೋನ್ಗಳಿರುತ್ತಲ್ಲ, ಅವ್ರಿಗೆಲ್ರಿಗೂ ಸಹ ಇದನ್ನು ಉಪಯೋಗಿಸ್ಕೋಬೋದು. ಆ್ಯಂಡ್ ಇದು ಏನಿದು ಬೆನಿಫಿಟ್ ಅಂದರೆ ಇದು ಸಮ್ಟೈಮ್ ಇದು ಫೌಂಡೇಶನಾಗಿ ಕೂಡ ಯೂಸ್ ಮಾಡ್ಕೋಬೋದು. ಏಕೆಂದರೆ ಕೆಲವರು ತುಂಬ ಡಾರ್ಕ್ ಕಲರ್ಸ್ ಇದ್ದಾಗ ಅದು ನಮ್ಮ ಆ್ಯಂಟಿಲಿ ಏನಾದರೂ ಫೌಂಡೇಶನ್ ಇಲ್ಲ ಅಂದಾಗ ಇದನ್ನು ಫೌಂಡೇಶನ್ ಕೂಡ ಉಪಯೋಗಿಸ್ಕೋಬೋದು. ತುಂಬ ತಿಕ್ಕಿದಾಗ ಇದಕ್ಕೆ ಲಿಕ್ವಿಡ್ ಬರುತ್ತೆ. ಸೊ ಲಿಕ್ವಿಡ್ನ ಹಾಕ್ಕೊಂಡು ಸ್ವಲ್ಪ ಸಾಫ್ಟ್ ಮಾಡಿಕೊಂಡು ಸೊ ಇದನ್ನೆಲ್ಲ ಅಂಡರ್ ಐಸ್ಗಳಿಗೆ ಕವರಿಂಗ್ ಮಾಡ್ಕೋಬೋದು. ಸೊ ಇದು ಬೆಸ್ಟ್, ಐ ಥಿಂಕ್ ಇದು ಬೆಸ್ಟ್ ಅಂತ ಅನಿಸುತ್ತೆ. ಸೊ ಯಾರು ಬಿಗಿನರ್ಸ್ ಇದ್ದೀರಾ ಆ್ಯಂಡ್ ತುಂಬ ಜನ ಕನ್ಫ್ಯೂಷನ್ಸ್ ಇರುತ್ತೆ, ಬೇರೆ ಕಲರ್ ಪ್ಯಾಲೆಟ್ಗೆ ಹೋಗಬೇಕಾ ಅಂತ. ಬಿಗಿನರ್ಸ್ಗೂ ಚೆನ್ನಾಗಿದೆ ಆ್ಯಂಡ್ ಆಲ್ ಶೇಡ್ಸ್ ಇಲ್ಲೇ ಇದೆ. ಸೊ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಸೆಲೆಕ್ಟ್ ಮಾಡ್ಕೋಬೇಕು. ಇದು 21 ಶೇಡ್ಸ್ ಕೂಡ ಇದೆ, ಅದು ಕೂಡ ಸಿಗುತ್ತೆ. ಆ್ಯಂಡ್ ಇದ್ರ ಪ್ರೈಸ್ ಬಂದು ನಿಮಗೆ ಆ್ಯಂಡ್ ನಾವು ತೊಗೊಂಡಾಗ ಇದು 3800 ಇದೆ. ಸೊ ನೋಡಿ ಪ್ರೈಸ್ ಕೂಡ ಇವಾಗ ಸ್ವಲ್ಪ ಜಾಸ್ತಿ ಆಗಿರುತ್ತೆ. ಸೊ ಪ್ರೈಸ್ ಕೂಡ ಇದೆ ಆ್ಯಂಡ್ ನಾನು ತುಂಬ ನಿಮಗೆ ಯೂಸ್ ಮಾಡ್ತೀನಿ, ಚೆನ್ನಾಗಿದೆ ಆ್ಯಂಡ್ ಬೆಸ್ಟ್ ಅಂತ ಹೇಳ್ಬೋದು. ಕನ್ಸಿಲರ್ ಪ್ಯಾಲೆಟ್ಗೆ ಬೆಸ್ಟ್. ಸೊ ನಾನು ಕವರ್ ಕೂಡ ಹಾಗೆ ಇಟ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ ಅಂಥೇಳಿ. ಇನ್ನು ಐಬ್ರೋಸ್ಗಂತೂ ಮೇನ್ ಇಂಪಾರ್ಟೆಂಟ್ ಮಿಸ್ ಕ್ಲಾರಿ ಅವ್ರದ್ದು ಐಬ್ರೋದು. ಇದು ತುಂಬಾ ಚೆನ್ನಾಗಿದೆ. ಆಲ್ಮೋಸ್ಟ್ ಎಲ್ಲರ ಹತ್ರನೂ ಐಬ್ರೋಸ್ ಅಂತ ಬಂದಾಗ ಸೊ ಬೆಸ್ಟ್ ಅಂತ ಹೇಳ್ಬೋದು. ಯಾಕೆ ಎಲ್ಲ ಶೇಡ್ಸ್ ಇದೆ. ಸೊ ಬ್ಲ್ಯಾಕ್ ಗ್ರೇ ಮಿಕ್ಸ್ ಮಾಡ್ಕೋಬೋದು, ಆ್ಯಂಡ್ ಲೈಟ್ ಕಲರ್ ಬೇಕಂದ್ರೆ ಲೈಟ್ ಕಲರ್ ಮಾಡ್ಬೋದು. ಆ್ಯಂಡ್ ಮಿಕ್ಸ್ ಮ್ಯಾಚ್ ಮಾಡಿಕೊಂಡೆ ಯಾವಾಗಲೂ ನಾವು ಐಬ್ರೋಸ್ನ ಫಿಲ್ ಮಾಡ್ಕೋಬೇಕಾಗುತ್ತೆ. ಐಬ್ರೋಸ್ ಫಿಲ್ ಮಾಡೋದೇ ಎಕ್ಸ್ಪೆಷಲಿ ಬ್ರೈಡ್ಗೆ ಅಂತ ಅಥವಾ ನಾನ್ ಬ್ರೈಡ್ಸ್ಗೆ ಯಾರಿಗೆ ಆಗಿದ್ರು ಐಬ್ರೋ ಫಿಲ್ ಮಾಡಿದ್ರೆ ಒಂದು ಮೇಕಪ್ ಲುಕ್ ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ ಅಂತ ಹೇಳ್ಬೋದು. ಅದಾದಮೇಲೆ ನೆಕ್ಸ್ಟ್ ನಾನು ರೀಸೆಂಟಾಗಿ ಒಂದು ಗ್ಲಾಸಿ ಲಿಪ್ಪನ್ನು ಫರೆವರಿಂದ ಆ್ಯಡ್ ಮಾಡಿದೆ. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ, ಲಿಪ್ ಮೇಲೆ ಗ್ಲಾಸಿಯಾಗಿ ಕಾಣಿಸುತ್ತೆ, ಥಿಕ್ನೆಸ್ ಕೂಡ ತುಂಬಾ ಚೆನ್ನಾಗಿದೆ ಇದ್ರದ್ದು. ಆ್ಯಂಡ್ ನಾನು ಕ್ಲೈಂಟ್ಗೆಲ್ಲ ಯೂಸ್ ಮಾಡಬೇಕಾದ್ರೆ ಬೇರೆ ಸ್ಟಿಕ್ಕಲ್ಲಿ ಯೂಸ್ ಮಾಡ್ತೀನಿ. ಸೊ ಇದೇ ಸ್ಟಿಕ್ಕನ್ನು ಯೂಸ್ ಮಾಡಲ್ಲ. ಸೊ ಕೆಲವೊಮ್ಮೆ ಅರ್ಜೆಂಟಾಗಿ ಕೆಲವೊಂದು ಸಲ ಲಿಪ್ಸ್ಟಿಕ್ ಮೇಲೆ ಹೋಗಿ ಕೂತ್ಕೊಂಡಾಗ ಅದು ಕಲರಿಂಗ್ ಆಗಿಬಿಟ್ಟಿರುತ್ತೆ, ಬಟ್ ಏನು ಮಾಡೋಕ್ಕಾಗಲ್ಲ. ಬಟ್ ಕ್ಲೈಂಟ್ ಹತ್ರ ಬಂದಾಗ ನಾನೊಂದು ಟೂತ್ ಪಿಕ್ ಇಟ್ಕೊಂಡಿದ್ದೀನಿ ಪಿನ್ನು, ಅದರಲ್ಲಿ ಯೂಸ್ ಮಾಡಿ
ಸೊ ಬೇರೆ ಕ್ಲೈಂಟ್ಸ್ಗೆಲ್ಲ ಹೈಜಿನಿಕ್ಕಾಗಿ ಇಟ್ಕೋಬೇಕು ಅಂತೇಳಿ ಹೈಜಿನಿಕ್ಕಾಗಿ ಮೇಂಟೈನ್ ಮಾಡ್ತೀವಿ. ಆ್ಯಂಡ್ ನಾನು ರೀಸೆಂಟಾಗಿ ನಾಯ್ಕಾದವ್ರದ್ದು ಸಕ್ಕತ್ತಾಗಿರುವಂಥದ್ದು ಐಲೈನರ್ ಪರ್ಚೇಸ್ ಮಾಡಿದೆ, ಸ್ಕೆಚ್ ಐಲೈನರ್. ಸೊ ನನ್ನ ಐಲೈನರ್ ಅಂತ ಬಂದಾಗ ನನ್ನ 2 ಒಂದು ಐಲೈನರ್ ಇರುತ್ತೆ ನನ್ನ ಹತ್ರ. ಅದು ಒಂದು ಬಂದು ಮಾಮಾ ಅರ್ತ್ ಅವ್ರದ್ದು ಒಂದು ಐಲೈನರ್ ಇದೆ. ಅದು ಬಿಟ್ಟರೆ ರೀಸೆಂಟಾಗಿ ನಾಯ್ಕಾ ಅವ್ರದ್ದು ತುಂಬ ಚೆನ್ನಾಗಿರುತ್ತೆ ಐಲೈನರ್. ಇದು ಒಂದು ಸ್ಕೆಚರ್ ರೂಪದಲ್ಲಿದೆ, ಚೆನ್ನಾಗಿದೆ ನೋಡಿ, ಸ್ಕೆಚ್ ರೂಪದಲ್ಲಿದೆ. ಸೊ ಸ್ಕೆಚ್ ಮಾಡೋಕ್ಕೆ ಅಂದರೆ ಬೇಗ ಕ್ವಿಕ್ಕಾಗಿರಬೇಕು. ಎನಿ ಟೈಮ್ ಅಂತ ಗೊತ್ತಾ, ಕ್ಲೈಂಟ್ಸ್ ಯಾವತ್ತೂ ಕ್ವಿಕ್ಕಾಗಿ ರೆಡಿ ಆಗಬೇಕು. ಸೊ ಏನು ಮಾಡೋಕ್ಕಾಗಲ್ಲ, ಶಾಸ್ತ್ರಗಳಿರುತ್ತೆ. ಆ ಬಿಟ್ವೀನ್ ಆಫ್ ಟೈಮಲ್ಲಿ ನಾವು ತುಂಬ ಚೆನ್ನಾಗಿ ಏನೇನು ಮಾಡೋಕ್ಕಾಗಲ್ಲ, ಸ್ಕೆಚ್ ತೊಗೊಂಡು ನೀಟಾಗಿ ಅದನ್ನು ಮಾಡ್ಕೋಬೋದು ಅನ್ನೋ ಉದ್ದೇಶಕ್ಕೋಸ್ಕರ 2 ಥರನೇ ಇಟ್ಕೊಂಡಿದ್ದೀನಿ. ಸೊ ಇದು ಕೂಡ ಚೆನ್ನಾಗಿದೆ. ಇದು ವಾಟರ್ ಪ್ರೂಫ್ ಆ್ಯಂಡ್ ಇದು ಕೂಡ ವಾಟರ್ ಪ್ರೂಫ್. ಆಲ್ಮೋಸ್ಟ್ ನಾನು ತೋರಿಸೋ ಅಷ್ಟು ಪ್ರಾಡಕ್ಟ್ಸ್ ಎಲ್ಲ ವಾಟರ್ ಪ್ರೂಫೇ ಇರುತ್ತೆ. ಯಾಕೆ ಅಂತಂದರೆ ಸೊ ಲಾಂಗ್ ಲಾಸ್ಟಿಂಗ್ ಆಗಿರಬೇಕು, ವಾಟರ್ ಪ್ರೂಫ್ ಇರಬೇಕು, ಸ್ವೆಟ್ ಆಗ್ತಿರ್ತಾರಲ್ಲ. ಸೊ ಹಾಗಾಗಿ ಒಂದಷ್ಟು ಹೊತ್ತು ಅಂದರೆ ಫೇಸಲ್ಲಿ ಇರೋಕ್ಕೆ ವಾಟರ್ ಪ್ರೂಫ್ ಕೂಡ ಆಲ್ಮೋಸ್ಟ್ ಕಾಜಲ್ಲು ಇದರ ವಾಟರ್ ಪ್ರೂಫೇ ತೊಗೊಳ್ಳೋದು. ಆ್ಯಂಡ್ ಮಸ್ಕರ, ಇಟ್ ಈಸ್ ಅ ವೆರಿ ಕಲರ್ ಬಾರ್ ಅವ್ರದ್ದು ಮಸ್ಕರ. ಆ್ಯಂಡ್ ಇದು ಕೂಡ ಚೆನ್ನಾಗಿದೆ. ಆ್ಯಂಡ್ ಐಲ್ಯಾಶಸ್ ಹಾಕಿದಾಗ ಮಸ್ಕರ ಅಂತೂ ಮಸ್ಟ್ ಆ್ಯಂಡ್ ಶುಡ್ ತುಂಬಾ ಚೆನ್ನಾಗಿರುವಂಥದ್ದು. ಆ್ಯಂಡ್ ಇದು ಯೂಸ್ ಮಾಡ್ತಾಯಿದ್ದೀನಿ ಪ್ರೆಸೆಂಟಾಗಿ. ಆ್ಯಂಡ್ ಹೇಳಿಲ್ಲ, ಸ್ವಲ್ಪ ಇದು ಹೇಳ್ಬಿಡ್ತೀನಿ. ಸೊ ನಾಯ್ಕಾದು ಐಲೈನರ್ ಬಂದು ಇದು ಕೂಡ ನಿಮಗೆ 550 ಏನೋ ಆಗುತ್ತೆ. ಆ್ಯಂಡ್ ಇದು ಬಂದು 450 ಏನೋ ಸಮಥಿಂಗ್ ಏನೋ ಆಗುತ್ತೆ. ಮಾಮಾ ಅರ್ತ್ ಅವ್ರದ್ದು ಇದು ವಾಟರ್ ಪ್ರೂಫ್, ಅಲ್ಲೇ ಕೊಟ್ಟಿದ್ದಾರೆ ಸ್ವೆಟ್ ಆ್ಯಂಡ್ ವಾಟರ್ ಪ್ರೂಫ್ ಅಂತ. ಆ ಥರ ತೊಗೊಂಡ್ರೆ ನಿಮಗೆ ಲಾಂಗ್ ಲಾಸ್ಟಿಂಗಲ್ಲೂ ಕೂಡ ಇರುತ್ತೆ. ಅದೊಂದು ಪ್ರೈಸ್. ಆ್ಯಂಡ್ ಇದು ಕೂಡ ಅಷ್ಟೇ, ಇದು 450 ಸಮಥಿಂಗ್ ಏನೋ ಇದೆ. ಇದು ಕೂಡ ಚೆನ್ನಾಗಿದೆ. ಆ್ಯಂಡ್ ನಾನು ಇದು ರ್ಯಾಪರ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ನಾನು ರ್ಯಾಪರ್ ಕೂಡ ಇಟ್ಕೊಂಡಿದ್ದೀನಿ. ಸೊ ನಾಯ್ಕಾದು 575 ರುಪೀಸ್ ಐಲೈನರ್ದು, ಓಕೆನಾ. ಆ್ಯಂಡ್ ನೆಕ್ಸ್ಟ್ ನಾನು ಹೇರ್ಗೆ ಅಂತ ಬಂದಾಗ ಲಾರಿಯಲ್ ಪ್ಯಾಲೇಸ್ದು ಆಲ್ಮೋಸ್ಟ್ ಬ್ಲ್ಯಾಕ್ ಬೇಕು ಸಡನ್ನಾಗಿ ಇನ್ಸ್ಟೆಂಟಾಗಿ ರೂಟ್ಗೆಲ್ಲ ಏನಾದರೂ ಬ್ಲ್ಯಾಕ್ ಬೇಕು ಸ್ಪ್ರೇ ಮಾಡೋಕ್ಕೆ ಲಾರಿಯಲ್ ಪ್ಯಾಲೇಸ್ ಆಲ್ಮೋಸ್ಟ್ ಇದೆಲ್ಲ ಕೂಡ ಇವಾಗ ಯೂಸ್ ಮಾಡ್ತಿರ್ತಾರೆ. ಹಾಗಾಗಿ ಇನ್ನು ಬ್ಲೆಂಡರ್ ಅಂತ ಬಂದಾಗ ನೋಡಿ ಯೂಸ್ ಮಾಡ್ತಿರ್ತೀನಿ ಯಾವಾಗಲೂ. ಆ್ಯಂಡ್ ಅದನ್ನು ರಿಯೂಸ್ ಮಾಡಬೇಕಾದ್ರೆ ಕೂಡ ವಾಶ್ ಮಾಡಿಟ್ಟಿದ್ದೀನಿ. ಸೊ ಎನಿ ಅದರ್ ಕ್ಲೈಂಟ್ಸ್ ಯೂಸ್ ಮಾಡಬೇಕು, ವಾಷಬಲ್ ಯೂಸ್ ಮಾಡ್ತೀನಿ. ಆ್ಯಂಡ್ ಅದಾದಮೇಲೆ ಬಂದು ನೆಕ್ಸ್ಟ್ ನಾನು ಹೇಳಿದೆ ಲಿಪ್ಸ್ಟಿಕ್ ಪ್ಯಾಲೆಟ್ ಕೂಡ ತೊಗೊಂಡಿದ್ದೆ ಅಂತ. ಇದು ಕೂಡ ಅಷ್ಟೇ ಸೂಪರ್ ಆಗಿರೋ ಲಿಪ್ಸ್ಟಿಕ್ ಪ್ಯಾಲೆಟ್. ಸೊ ತುಂಬ ಜನ ಕೇಳಿಬಿಡ್ತಾರೆ ಸಡನ್ನಾಗಿ ಲಿಪ್ಸ್ಟಿಕ್ಕು ಕಲರ್ ಏನಾದರೂ ಬೇಕು ಅಂದರೆ, ಅಥವಾ ನಾನ್ ಬ್ರೈಡ್ಸ್ಗೆಲ್ಲ ಕಲರ್ ಚೇಂಜ್ ಆಗಿರಲಿ ಅಂದರೆ ದಿಸ್ ಇಸ್ ಅವರ್ ಲಿಪ್ಸ್ಟಿಕ್ ಪ್ಯಾಲೆಟ್. ಸೂಪರ್ ಆಗಿದೆ, ಎಲ್ಲ ಕಲರ್ ಇದೆ. ಸೊ ಕಲರ್ ಶೇಡ್ ಮೇಲೆ ನಮಗೆ ಮ್ಯಾಚ್ ಮಾಡಿಕೊಂಡು ಕಲರ್ನ ಅಪ್ಲೈ ಮಾಡ್ಕೊಬೋದು. ಆ್ಯಂಡ್ ಇದು ಪ್ರೈಸು ನಿಮಗೆ 1800 ಸಮಥಿಂಗ್ ಆಗುತ್ತೆ ಅಷ್ಟೇ, 1800 ಸಮಥಿಂಗ್. ಬಟ್ ಆಫರಲ್ಲಿ ಇದ್ದಾಗ ನನಗೆ ಅದು 1200 ರುಪೀಸ್ಗೆ ಇದು ವರ್ತ್ ಇಟ್ ಅಂತ ಸಿಕ್ಕಿತ್ತು. ಸೊ ಹಾಗಾಗಿ ಸ್ಮಾಲ್ ಅಮೌಂಟ್ಗಳು ನಾನು ರೀಇನ್ವೆಸ್ಟ್ಮೆಂಟ್ ನನ್ನ ಪ್ರಾಡಕ್ಟ್ ಮೇಲೆ ಮಾಡ್ತೀನಿ. ಯಾಕೆಂದರೆ ಒಂದಷ್ಟು ಅಪ್ಡೇಟ್ ವರ್ಷನಲ್ ಪ್ರಾಡಕ್ಟ್ಗಳನ್ನ ತೊಗೋಬೇಕಾಗತ್ತೆ. ಒಂದೇ ಥರ ಪ್ರಾಡಕ್ಟ್ಗಳನ್ನ ಒಂದೇ ಸ್ಕಿನ್ ಟೈಪ್ಗೆ ಯೂಸ್ ಮಾಡೋಕ್ಕಾಗಲ್ಲ. ಸ್ಕಿನ್ ಮೇಲೆ ಕೂಡ ಮೇಕಪ್ ನಿಂತಿರುತ್ತೆ. ಸೊ ಯಾವತ್ತೂ ಅನ್ಕೋಬೋದು ಯಾಕೆ ಮೇಕಪ್ ಆರ್ಟಿಸ್ಟ್ ಎಲ್ಲ ಅಷ್ಟು ಕಾಸ್ಟ್ ಮಾಡ್ತಾರೆ ಅಂತ. ಇಟ್ ಡಿಪೆಂಡ್ಸ್ ಆನ್ ಸ್ಕಿನ್. ಸೊ ಒಂದೇ ಥರ ಪ್ರಾಡಕ್ಟ್ ನಾವು ಯಾವತ್ತೂ ತಂದಿಲ್ಲ, ಪ್ರಾಡಕ್ಟು ಕೂಡ ಕಮ್ಮಿ ಅಂತ ಇರೋದೇ ಇಲ್ಲ. ಸೊ ಹಾಗಾಗಿ ಸ್ವಲ್ಪ ಡಿಮ್ಯಾಂಡ್, ಸ್ವಲ್ಪ ಅಮೌಂಟ್ ಕೂಡ ಜಾಸ್ತಿನೇ ಇರುತ್ತೆ ಮೇಕಪ್ಪಿಗೆಲ್ಲ. ಆ್ಯಂಡ್ ನೆಕ್ಸ್ಟ್ ಬಂದು ಹೈ ಪ್ಯಾಲೆಟ್ ಅಂತ ಅಂದರೆ ಪ್ರಿಟಿ ಆಲ್ ಸೆಟ್, ಅದು ಪ್ರೆಸೆಂಟ್ ನಾನು ಯೂಸ್ ಮಾಡ್ತಿದ್ದು. ಸೊ ಇದ್ರಲ್ಲಿ ನಾನು ಮುಂದೆ ಅಪ್ಡೇಟ್ ಆಗಬೇಕು ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಯಾವಾಗತ್ತೆ ಅಂತ. ಸೊ ನೆಕ್ಸ್ಟ್ ನಾನು ಕೂಡ ಬ್ಯೂಟಿಗೆ ಹೋಗಬೇಕು ಅಂದ್ಕೊಂಡಿದ್ದೀನಿ. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಅಷ್ಟು ಏನಿಲ್ಲ, ಸೂಪರ್ ಆಗುತ್ತೆ. ದಾರೆ ಮುಹೂರ್ತಕ್ಕಂತೂ ಸೂಪರ್ ಮಾಡಿಸಿದಾಗಿರುತ್ತೆ. ಇನ್ನು ನೈಟ್ಗಂತೂ ಒಳ್ಳೊಳ್ಳೆ ಗ್ಲಿಟರ್ ಶೇಡಸ್ಗಳು ಇದೆ, ಇಲ್ಲಿ ಗ್ಲಿಟರ್ ಶೇಡಿಂಗ್ಗಳು ಇದೆ. ಸೊ ಚೆನ್ನಾಗಿದೆ. ಇದೊಂದು ಪ್ರೆಸೆಂಟ್ ನಾನು ಇದನ್ನು ಯೂಸ್ ಮಾಡ್ತಿದ್ದೀನಿ, ಪ್ರಿಟಿ ಆಲ್ ಸೆಟ್, ಓಕೆನಾ. ಆ್ಯಂಡ್ ಅದೇ ಬ್ಲಷರ್ ಪ್ಯಾಲೆಟ್ ಬಂದು ಮ್ಯಾಜಿಕ್ ಟಚ್. ಸೊ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್. ಆ್ಯಂಡ್ ಇದು ನಾನು ಅರ್ನಿಂಗ್ಸಲ್ಲಿ ತೊಗೊಂಡಿದ್ದು. ಸೊ ನನ್ನ ಅರ್ನಿಂಗ್ಸಲ್ಲಿ ಫಸ್ಟ್ ಟೈಮ್ ಪ್ರಾಡಕ್ಟ್ಗೆ ಅಂತ ಫಸ್ಟ್ ಇನ್ವೆಸ್ಟ್ ಮಾಡಿದ ಪ್ರಾಡಕ್ಟ್ ಅಂತ ಹೇಳ್ಬೋದು. ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಸೊ ಯಾರೆಲ್ಲ ಬ್ಲಷರ್ ಇಷ್ಟಪಡ್ತಿರೋರು, ಆ್ಯಂಡ್ ಯೂಶ್ವಲಿ 2 ಶೇಡ್ ತುಂಬ ಯೂಸ್ ಮಾಡೋದು. ಸೊ ಸ್ಕಿನ್ ಮೇಲೆ ಹೋಗುತ್ತೆ, ಅವರು ತುಂಬ ಫೇರ್ ಇದ್ದಾರಾ, ಡಾರ್ಕ್ ಡಸ್ಕಿ ಇದ್ದಾರಾ, ಆ ಶೇಡ್ನ ತುಂಬ ಯೂಸ್ ಮಾಡ್ತೀನಿ. ಓಕೆ, ಅಂದರೆ 2 ಶೇಡ್ ಅವ್ರು ಫೇರ್ ಇದ್ದಾರಾ, ಡಸ್ಕಿ ಇದ್ದಾರಾ, ಡಾರ್ಕ್ ಇದ್ದಾರಾ, ಈ ಥರ ಅವರ ಸ್ಕಿನ್ ಮೇಲೆ ಹೋಗಿ ಡಿಪೆಂಡ್ ಆಗುತ್ತೆ. ಬಟ್ ಇದೊಂದು ತುಂಬ ಚೆನ್ನಾಗಿದೆ, ನಾನು ಯೂಸ್ ಇದೊಂದು ಪ್ಯಾಲೆಟ್, ಬ್ಲಷರ್ ಪ್ಯಾಲೆಟ್ ಅಂತ ತುಂಬ ಚೆನ್ನಾಗಿದೆ ಇದು ಆಲ್ಮೋಸ್ಟ್. ಆ್ಯಂಡ್ ಹೈಲೈಟಿಂಗ್ ಅಂತ ಬಂದಾಗ ಇದಕ್ಕೂ ಅಷ್ಟೇ ಮ್ಯಾಜಿಕಲ್ ಪ್ರೋ ಪ್ರೊಫೆಷನಲ್ ಕಿಟ್ಟಲ್ಲಿ ಇರುತ್ತೆ. ಇದು ಕೂಡ ಚೆನ್ನಾಗಿದೆ. ಸೊ ಇದನ್ನು ಯೂಸ್ ಮಾಡ್ತೀನಿ ನಾನು ಪ್ರೊಫೆಷ್ನಲ್ ಆಗಿ ಕೂಡ. ಆ್ಯಂಡ್ ಪರ್ಸ್ನಲಿ ಆಗೋ ನನಗೆ ಇದನ್ನೇ ಇಷ್ಟ, ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಸೊ ಮೀನು ಬ್ಲೆಂಡ್ ಆಗುತ್ತೆ ನಾನು ಯೂಸ್ ಮಾಡೋದು. ಆ್ಯಂಡ್ 4 ಶೇಡ್ಸ್ ಇದೆ. ಸೊ ಪ್ರೆಸೆಂಟ್ ನಾನು ಆಲ್ಮೋಸ್ಟ್ ಇದೇ ಶೇಡ್ ಯೂಸ್ ಮಾಡ್ತೀನಿ. ಡಾರ್ಕ್ ಸ್ಕಿನ್ ಅವರಿದ್ದರೆ ಇದನ್ನು ಯೂಸ್ ಮಾಡ್ತೀನಿ. ಆ್ಯಂಡ್ ನನ್ನ ಸ್ಕಿನ್ನಿಗೆ ಐ ಥಿಂಕ್
ಗೋಲ್ಡ್ ವಿತ್ ಮಿಕ್ಸ್ ಮಾಡಿ ಗ್ಲಿಟರ್ ಹಾಕ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಡಸ್ಕಿ ಸ್ಕಿನ್ ಅವ್ರಿಗೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಅದಾದಮೇಲೆ ಸೊ ಆಲ್ಮೋಸ್ಟ್ ಸ್ಟಿಕ್ಕರ್ಸ್ ಅಂತ ಬಂದಾಗ ನಾನು ಹೇಳ್ಬೇಕು, ಸ್ಟಿಕ್ಕರ್ಸ್ ಅಂತ ಬಂದಾಗ ಎಲ್ಲ ಕೂಡ ತುಂಬ ಸ್ಟೋನ್ಸ್ ಎಲ್ಲ ಕೇಳ್ತಿರ್ತಾರೆ. ಬಟ್ ರೆಕಮೆಂಡ್ ಮಾಡಲ್ಲ ಸ್ಟೋನ್ಸ್ದು ನಾನು ಅಷ್ಟು, ಯಾಕೆಂದರೆ ಅದಷ್ಟು ಫೋಟೋಸ್ ಇರಲ್ಲ ಅನ್ನೋ ಥರನೇ ಇರುತ್ತೆ ಹಣೆ ಮೇಲೆ. ಹಾಗಾಗಿ ಪ್ಲೇನ್ ಸ್ಟಿಕ್ಕರ್ಸ್ನ ಒಂದಷ್ಟು ಇಟ್ಕೊಂಡಿರ್ತೀನಿ ನಾನು. ಸೊ ಯಾವಾಗಲೂ ಪ್ಲೇನ್ ಸ್ಟಿಕ್ಕರ್ ಅಂತ ಅಷ್ಟಿರುತ್ತೆ. ಆ್ಯಂಡ್ ಇನ್ನೊಂದು ಕಾಜಲ್ ಅಂತ ಬಂದರೆ, ಆ್ಯಂಡ್ ಇದು ಕೂಡ ಶುಗರ್ ಅವ್ರದ್ದು ಕಾಜಲ್ಲು, ವಾಟರ್ ಪ್ರೂಫ್ ಕಾಜಲ್ಲು, ತುಂಬ ಚೆನ್ನಾಗಿದೆ. ಸೊ ಇದನ್ನು ನಾನು ಪ್ರೆಸೆಂಟ್ ಎಲ್ರಿಗೂ ಯೂಸ್ ಮಾಡ್ತಿರೋದು. ಆ್ಯಂಡ್ ಪರ್ಸ್ನಲಿ ಅದು ಕೂಡ ಅದು ತುಂಬಾ ಇಷ್ಟ. ನಾನು ಯಾವ ಬ್ರಷ್ ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಆ್ಯಂಡ್ ನಾನು ಯೂಸ್ ಮಾಡ್ತಿರೋ ಬ್ರಷ್ ಬಂದು ಬೆಳ್ಳಿ ಬ್ರಷ್. ಸೊ ಪ್ರೆಸೆಂಟ್ ಬೆಳ್ಳಿ ಬ್ರಷ್ ಯೂಸ್ ಮಾಡ್ತೀನಿ. ಆ್ಯಂಡ್ ಇದರಲ್ಲಿ ಯಾವ ಥರದ್ದು ಒಂದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು, ಯಾವುದೇ ಅಷ್ಟು ವರ್ಸ್ಟಾಗಿ ಇರೋದಿಲ್ಲ. ಸೊ ನೆಕ್ಸ್ಟ್ ನೋಡೋಣ, ಅಪ್ಕಮಿಂಗಲ್ಲಿ ಕೂಡ ಬ್ರಷ್ ಕ್ಯಾಬಿನೆಟ್ ಆಗಬೇಕು ಅಂದ್ಕೊಂಡಿದ್ದೀನಿ. ಸೊ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಕೆಲವೊಂದಷ್ಟು ನಾನು ಯೂಸ್ ಮಾಡಿಲ್ಲ, ಒಂದಷ್ಟು ಯೂಸ್ ಮಾಡಿದ್ದೀನಿ. ಅದನ್ನು ಕೂಡ ನಾನು ಯೂಸ್ ಮಾಡೋದು ಸಪ್ರೇಟಾಗಿ ಇಟ್ಕೊಂಡಿರ್ತೀನಿ. ಸೊ ಇದೆಲ್ಲ ಬ್ಲೆಂಡರ್. ಸೊ ಚಿಕ್ಕ ಬ್ಲೆಂಡರ್ ಕೂಡ ಯೂಸ್ ಮಾಡ್ತೀನಿ, ದೊಡ್ಡ ಬ್ಲೆಂಡರ್ ಕೂಡ ಯೂಸ್ ಮಾಡ್ತೀನಿ. ಆ್ಯಂಡ್ ದೊಡ್ಡ ಬ್ಲೆಂಡರ್ನ ನಾನು ವಾಶ್ಗೆ ಹಾಕಿದ್ದೀನಿ. ಸೊ ಚಿಕ್ಕದು ಬ್ಲೆಂಡರ್ ಯೂಸ್ ಮಾಡ್ತೀನಿ. ಅದಾದಮೇಲೆ ಲಿಪ್ಸ್ಟಿಕ್. ಸೊ ರೀಕೌಡ್ ಅವ್ರದ್ದು ಲಿಪ್ಸ್ಟಿಕ್ ಇದು ತುಂಬ ಚೆನ್ನಾಗಿದೆ ಇದು. ಆ್ಯಂಡ್ ನಾನು ಇದನ್ನು ಪರ್ಸನಲಿಯಾಗಿ ಪರ್ಸನಲಾಗಿ ಕೂಡ ಯೂಸ್ ಮಾಡ್ತೀನಿ. ಕೆಲವೊಮ್ಮೆ ಶೇಡ್ಸ್ ಬೇಕೇ ಬೇಕು ಈ ಥರದ್ದೇ ಅಂದಾಗ ಪ್ರೊಫೆಷನಾಗಿ ಯೂಸ್ ಮಾಡ್ಬೋದು. ಇದು ವಾಟರ್ ಪ್ರೂಫ್ ಕೂಡ ಹೌದು. ಮಿನಿ ಲಿಪ್ಸ್ಟಿಕ್ ಇದು ನೋಡಿ ಎಷ್ಟು ಚೆನ್ನಾಗಿದೆ ಮಿನಿ ಲಿಪ್ಸ್ಟಿಕ್. ಸೊ ಇದರಲ್ಲಂತೂ ಹೈಲೈಟ್ ಆಗೋದು ರೆಡ್ ಕಲರ್, ಸೂಪರಾಗಿ ಹೈಲೈಟ್ ಆಗುತ್ತೆ, ಚೆನ್ನಾಗಿದೆ. ಸೊ ಮ್ಯಾಟ್ ಫಿನಿಷಿಂಗಲ್ಲಿದೆ. ಸೊ ಕ್ರೀಮ್ ಫಿನಿಷಲ್ಲ, ಇದು ಮ್ಯಾಟ್ ಫಿನಿಷಿಂಗಲ್ಲಿದೆ. ಸೊ ಮ್ಯಾಟ್ ಫಿನಿಷಿಂಗ್ ಆಲ್ಮೋಸ್ಟ್ ಸ್ಟಿಕ್ಕಿ ಅಂತ ಫೀಲ್ ಆಗುತ್ತೆ. ಸೊ ಇಷ್ಟಪಡೋ ಮ್ಯಾಟ್ ಫಿನಿಷಿಂಗಲ್ಲಿ ಬೇಕು ಅನ್ನೋರಿಗೆ ಸೊ ಪ್ರಿಫರ್ ಮಾಡ್ಬೋದು. ತುಂಬ ಎಲ್ಲ ವ್ಯಾನಿಟಿಗೆ ಇಟ್ಕೊಂಡ್ಬಿಟ್ರೆ ಅಥವಾ ವ್ಯಾನಿಟಿಯಲ್ಲಿ ಎಲ್ಲ ಥರ ಇದ್ದರೆ ಬೆಸ್ಟು. ಸೊ ಈ ಸ್ಕಿನ್ ಒಬ್ಬೊಬ್ಬರು ಕ್ಲೈಂಟೇ ಅಲ್ವಾ ಮೇನ್ ನಮಗೆ. ಸೊ ಕ್ಲೈಂಟ್ ಯಾರು ಡಿಮ್ಯಾಂಡ್ ಬೇಡ ಇದು ಅಂದಾಗ ಡೆಫಿನೆಟ್ಲಿ ನಾವು ಇದರ ಐಡಿಯಾ ರೆಕಮೆಂಡ್ ಮಾಡ್ತೀವಿ. ಕೆಲವು ನೆಸೆಸಿಟಿ ಇಲ್ಲ ಅಂತ ನನ್ನ ಪ್ರೊಫೆಷನಲ್ ಕಿಟ್ನ ನಾನು ಇವತ್ತು ನಿಮ್ಮ ಮುಂದೆ ರಿವ್ಯೂ ಮಾಡಿದ್ದೀನಿ. ಸೊ ಯಾರೆಲ್ಲ ತುಂಬ ಜನ ಮೇಕಪ್ ಆರ್ಟಿಸ್ಟ್ ಆಗಿರ್ತೀರಾ, ಸೊ ತುಂಬ ಅವ್ರ ವ್ಯಾನಿಟಿಯಲ್ಲಿ ಇದೆಲ್ಲ ಪ್ರಾಡಕ್ಟ್ಸ್ಗಳಿರಬೇಕು ಅಂತ ತುಂಬ ಖುಷಿ ಇರುತ್ತೆ. ಎಸ್ಪೆಷಲಿ ನನಗೆ ತುಂಬಾ ಇಷ್ಟ ವ್ಯಾನಿಟಿಯಲ್ಲಿ ಇನ್ನೊಂದಷ್ಟು ಅಪ್ಡೇಟ್ ವರ್ಷನ್ ಪ್ರಾಡಕ್ಟ್ನ ಆ್ಯಡ್ ಮಾಡಬೇಕು ಅಂತ. ಡೆಫಿನೆಟ್ಲಿ ಹೋದಾಗ ಖಂಡಿತವಾಗ್ಲೂ ಅದನ್ನು ನಿಮ್ಗೆ ಅಪ್ಡೇಟನ್ನು ಕೂಡ ಮಾಡೋಣ. ಅದಾದಮೇಲೆ ನಿಮಗೆಲ್ಲರೂ ಇಷ್ಟ ಆಯಿತು ಅಂತ ಐ ಹೋಪ್ಸ್ ನಿಮಗೆಲ್ಲರೂ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೀನಿ. ಅಪ್ಕಮಿಂಗಲ್ಲಿ ಮೇಕಪ್ ವೀಡಿಯೋ ಕೂಡ ನಿಮ್ಮ ಮುಂದೆ